ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕರ್ ಸ್ಟೋರೀಸ್. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಫಸ್ಟ್ನೇ ಅಪ್ಡೇಟು ಈ ಥರ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸಿಕ್ಕಾಪಟ್ಟೆ ಒಂದು ಬ್ಯಾಡ್ ಅಪ್ಡೇಟ್ ಇದು ನೆದರ್ಲ್ಯಾಂಡ್ ಕ್ರಿಕೆಟಿಗೆ. ಯಾಕಂತಂದರೆ ಅವರ ಕ್ಯಾಪ್ಟನ್ ಸಿಕ್ಕಾಪಟ್ಟೆ ವರ್ಷ ಕ್ಯಾಪ್ಟನ್ಸಿ ನಿಭಾಯಿಸ್ಕೊಂಡು ಬಂದಂತಹ ಸ್ಕಾಟ್ ಎಡ್ವರ್ಡ್ಸ್ ಅವರು ಸ್ಟೆಪ್ ಡೌನ್ ಆಗಿದ್ದಾರೆ ಕ್ಯಾಪ್ಟನ್ಸಿಯಿಂದ. ಡಿಲೀಟ್ಸ್ ಅವರು ಇಲ್ಲಿಂದ ಮುಂದುವರಿತಾರೆ ಕ್ಯಾಪ್ಟನ್ ಆಗಿ. ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ರು. ನಮ್ಮ ನೆದರ್ಲ್ಯಾಂಡ್ ಅಂತ ಟೀಮ್ಗೆ ಇನ್ನು ಕೆಳಗಡೆ ಇರುವಂಥ ನೇಷನ್ಗಳಿಗೆ ಹೊಸದಾಗಿ ಏನು ಫಾರ್ಮೇಟ್ನ ತೊಗೊಂಡ್ಬಂದಿದ್ದಾರೆ ODI ವರ್ಲ್ಡ್ ಕಪ್ ಅಲ್ಲಿ. ಅದು ಸಿಕ್ಕಾಪಟ್ಟೆ ಒಂಥರ ಅನ್ಫೇರ್ ಅಂತ ಅನ್ಸುತ್ತೆ. ಎಸ್ಪೆಷಲಿ 11, 12 ಅಂತ 12, 13 ಆ್ಯಂಡ್ 14 ಇರುವಂಥ ಟೀಮ್ಗಳಿಗೆ ಸಿಕ್ಕಾಪಟ್ಟೆ ಒಂಥರ ಕ್ರಿಟಿಕಲ್ ಸ್ಟೇಜ್. ಯಾಕಂತಂದರೆ ಅಲ್ಲಿ ಕ್ವಾಲಿಫೈರ್ಸ್ ಆಡ್ಬಿಟ್ಟು ಒಂಥರ ಸೂಪರ್ ಲೀಗ್ ಥರ ಆಡ್ಬಿಟ್ಟು ಅಲ್ಲಿ ಒಂದು ಟೀಮ್ ಮಾತ್ರ ಕ್ವಾಲಿಫೈ ಆಗುತ್ತೆ ಅಪ್ಪರ್ ಸ್ಟೇಜಿಗೆ 12ನೇ ಪೊಸಿಷನ್ಗೆ. ಸೊ ಅದು ಇವ್ರಿಗೆ ಯಾಕೋ ಒಂದು ಸ್ವಲ್ಪ ಅನ್ಫೇರ್ ಅಂತ ಅನ್ನಿಸ್ತು. ಆ್ಯಂಡ್ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ್ಯಂಡ್ ಕ್ಯಾಪ್ಟನ್ಸಿ ಕೂಡ ನಿಭಾಯಿಸೋದಕ್ಕೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ವರ್ಲ್ಡ್ ಕಪ್ಸ್ ಅಂತ ಬಂದಾಗ. ಸೋಕ್ಕೋಸ್ಕರ ಕೆಳಗಡೆ ಇಳಿದಿದ್ದಾರೆ. ಸೊ ಡಿಲೀಟ್ಸ್ ನೋಡೋಣ ಅದು ಯಾವ ಥರ ತೊಗೊಂಡು ಹೋಗ್ತಾರೆ ಅಂತ. ಆ್ಯಕ್ಚುಲಿ ಇವರ ಕ್ಯಾಪ್ಟನ್ಸಿ ಎಡ್ವರ್ಡ್ಸ್ ಅವರ ಕ್ಯಾಪ್ಟನ್ಸಿಲಿ ಸಖತ್ತಾಗಿ ಹೋಗಿತ್ತು ನೆದರ್ಲ್ಯಾಂಡ್ಸ್ ಟೀಮು. ಸೊ ಎಕ್ಸ್ಪೀರಿಯನ್ಸ್ ಅನ್ನೋದಿದೆ. ಅಂಡ್ ಅವ್ರೇನು ಆಡೋದಿಲ್ಲ ಅಂತಲ್ಲ, ಖಂಡಿತ ಆಡ್ತಾರೆ. ಅಪ್ಡೇಟ್ ನಂಬರ್ 2, ದಿನೇಶ್ ಕಾರ್ತಿಕ್ ಅವರು ಪಿಕ್ ಮಾಡಿದ್ರೆ ಅವರ 15 ಕ್ರಿಕೆಟ್ ವರ್ಲ್ಡ್ ಕಪ್ಪಿಗೆ. ಸೊ ಅವ್ರು ಹೇಳ್ತಾರೆ ಈ ಜನ ಇತ್ತು ಅಂದರೆ ಕ್ರಿಕೆಟ್ ವರ್ಲ್ಡ್ ಕಪ್ನ ಇಂಡಿಯಾ ಗೆದ್ಬಿಡುತ್ತೆ ಅಂತ. ಶುಭನ್ ಗಿಲ್ ಕ್ಯಾಪ್ಟನ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ ತ್ರಿಪುರ್ಲಾಗ ಹೊಡೆದ್ರು. ಇಷ್ಟು ಜನನ ಚೇಂಜ್ ಮಾಡೋಕ್ಕಾಗಲ್ಲ. ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಮೊಹಮ್ಮದ್ ಶಮಿ ಬೇಕು ಅಂತ ಹೇಳ್ತಿದ್ದಾರೆ. ಶಮಿ ಎಲ್ಲ ಆಗಲ್ಲ ಅಮ್ಮ, ಸುಮ್ಮನೆ ಹೇಳ್ಬೋದು ಅಷ್ಟೇ. ನಾವು ಹಳೆ ತಲೆ ಅಂತ ಹಳೆ ಕಲಿ ಅನ್ಕೊಂಡು ಹೇಳ್ಬೋದು. ಶಮಿ ಎಲ್ಲ ಸೀನಲ್ಲೇ ಇಲ್ಲ. ಇನ್ನು ಸಿರಾಜ್ ಬೇಕಾದ್ರೆ ಸೀನಲ್ಲಿ ಇದ್ದಾರೆ ಅಂತ ಅನ್ಬೋದು. ಶಮಿ ಎಲ್ಲ ಸಿಕ್ಕಾಪಟ್ಟೆ ದೂರ ಹೋಗ್ಬಿಟ್ರು. ಇಶಾನ್ ಕಿಶಾನ್, ಯಶಸ್ವಿ ಜಾಯ್ಸ್ವಾಲ್, ಭುವನೇಶ್ವರ್ ಕುಮಾರ್ ಅಂಡ್ ನಿತೀಶ್ ಕುಮಾರ್ ರೆಡ್ಡಿ ಅಂತ ತಗೊಂಡಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಬ್ಯಾಕಿಂಗ್ ಆಗಿ ಹಾರ್ದಿಕ್ ಪಾಂಡ್ಯಗೆ. ಅಂಡ್ ಭುವನೇಶ್ವರ್ ಕುಮಾರ್ನ ಇಟ್ಟಿದ್ದಾರೆ. ಎಲ್ಲ ಹಳೆ ತಲೆಗಳನ್ನ ಇಟ್ಟಿದ್ದಾರೆ. ಸಿರಾಜ್ ಆಗಿರ್ಬೋದು, ಶಮಿ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ಕುಲ್ದೀಪ್ ಯಾದವ್ ಆಗಿರ್ಬೋದು. ಕುಲ್ದೀಪ್ ಯಾದವ್ ಎಲ್ಲೋ ಕಾಣಿಸ್ತಾ ಇಲ್ಲ ಇಲ್ಲಿ. ಇದ್ದಾರೆ ಕುಲ್ದೀಪ್ ಯಾದವ್ ಆಗಿರ್ಬೋದು. ಎಲ್ಲಾರನ್ನೂ ಕೂಡ ಇಟ್ಟಿದ್ದಾರೆ ಹಳೆ ಕಲಿಗಳನ್ನ. ಸೊ ನೋಡೋಣ ಹೆಂಗಿರುತ್ತೆ. ODI ವರ್ಲ್ಡ್ ಕಪ್ ಇನ್ನ ಸಿಕ್ಕಾಪಟ್ಟೆ ದೂರ ಇದೆ, ನೋಡುವ ಹೆಂಗಿರುತ್ತೆ. ಅಪ್ಡೇಟ್ ನಂಬರ್ 3, ಜಸ್ಟಿಂಗ್ ಬರ್ತಾ ಇದೆ. ಅಪ್ಡೇಟು ಚೇಂಜ್ ಆಗಿದೆ ದಿನಗಳಲ್ಲಿ. ಅದೇ ವಾರ್ಮ್ ಅಪ್ ಮ್ಯಾಚ್ ವಿಚಾರಕ್ಕೆ ಬಂತು ಅಂತ ನಾವು ಅನ್ಕೊಂಡಿದ್ದು. ಏನಕ್ಕೆ ಇಷ್ಟು ಬೇಗ ಹೋಗ್ತಿದ್ರೆ ಇಂಡಿಯನ್ ಟೀಮ್ ಅವ್ರು 4ನೇ ತಾರೀಕಿಗೆ ಟ್ರಾವೆಲ್ ಮಾಡೋದಕ್ಕೆ ರೆಡಿ ಇದ್ದಾರೆ. 15ನೇ ತಾರೀಕು ಮ್ಯಾಚ್ ಇರೋದು, ಏನಕ್ಕೆ ಇಷ್ಟು ಬೇಗ ಹೋಗ್ತಿದ್ದಾರೆ ಅಂತ ಅನ್ಕೊಂಡ್ವಿ. ಬಟ್ ವಾರ್ಮ್ ಅಪ್ ಮ್ಯಾಚ್ ಇದೆಯಂತಪ್ಪ ಶ್ರೀಲಂಕಾ 11 ವಿರುದ್ಧ ಇಂಡಿಯಾ 11. ಸೊ ಸೀರೀಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಸೊ ಆ ವಾರ್ಮ್ ಅಪ್ ಮ್ಯಾಚು 7ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 4 ದಿನದ ವಾರ್ಮ್ ಅಪ್ ಮ್ಯಾಚ್ ಆಗಿರುತ್ತೆ ಇದು ಅಂತ ಅಪ್ಡೇಟ್ ಇತ್ತು. ಬಟ್ ಇವಾಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಅದು 3 ಡೇ ವಾರ್ಮ್ ಅಪ್ ಮ್ಯಾಚ್ ಆಗಿರುತ್ತಂತೆ. ಅಂದರೆ ಇನ್ನೇನು ಅದು ಆಟೋಕೊಂಡ ಲೆಕ್ಕಕ್ಕಿಲ್ಲದೆ ಸುಮ್ಮನೆ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಆಡುವಂಥ ಒಂದು ವಾರ್ಮ್ ಅಪ್ ಮ್ಯಾಚ್ ಆಗಿರುತ್ತೆ. ಆಗಸ್ಟ್ 7ನೇ ತಾರೀಕು ಅದು ಸ್ಟಾರ್ಟ್ ಆಗ್ತಾ ಇದೆ. ಅಪ್ಡೇಟ್ ನಂಬರ್ 4, ಅಜಿಂಕ್ಯ ರಹಾನೆ ಬಗ್ಗೆ ಮೊಯಿನ್ ಅಲಿ ಅವರು ಮಾತಾಡಿದರೆ. ಅವ್ರ ರಿಟೈರ್ಮೆಂಟ್ ಆಗ್ತಾ ಇದ್ದಂಗೆ ನೋ ಒನ್ ಕ್ಯಾನ್ ಟ್ರೂಲಿ ರಿಪ್ಲೇಸ್ ಅಜಿಂಕ್ಯ ರಹಾನೆ. ಇಟ್ ವಾಸ್ ಎ ಪ್ಲೇಯರ್ ಹೂ ವೆನ್ ಎವರ್ ಎ ಕ್ರೈಸಿಸ್ arose held and up firmly. Complicated English ಸಿಕ್ಕಾಪಟ್ಟೆ. When 2 or 3 quick wickets falls, the pressure is immense, but he built the innings from there. ಸೊ ಅವರು ಸಾಕಷ್ಟು ಸಲ ನೋಡಿದ್ರಂತೆ ಅಜಿಂಕ್ಯ ರಹಾನೆ ಅವರು 3-4 ವಿಕೆಟ್ ಬಿದ್ದಾಗ ಸೊ ಒಬ್ಬರೇ ಸ್ಟೂಟಾಗಿ ನಿಂತ್ಕೊಂಡು ಸಿಕ್ಕಾಪಟ್ಟೆ ಸ್ಟಡಿಯಾಗಿ ನಿಂತ್ಕೊಂಡು ಇನ್ನಿಂಗ್ಸ್ನ ಬಿಲ್ಡ್ ಮಾಡಿರೋದು ನೋಡಿದ್ವಿ ನಾವು. ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ರಹಾನೆ ಅವರು ಸಾಕಷ್ಟು ಸಲ ಒಂದು ಸ್ವಲ್ಪ ಇಂಡಿಯನ್ ಟೀಮಿಗೆ ಹೆಲ್ಪ್ ಮಾಡಿರೋಂಥದ್ದನ್ನ. ಅಜಿಂಕ್ಯ ರಹಾನೆ ಅಂತ ಬಂದಾಗ ನೆನಪಾಗೋದು ಒಂದೇ ನನಗೆ, ಅದು ಬಾರ್ಡರ್ ಗವಾಸ್ಕರ್ ಟ್ರೋಫಿ 2020 and 2021. ಸೊ ಇದು ಬಿಟ್ಟರೆ ನಂಗೆ ಬೇರೆ ಏನೂ ನೆನಪಾಗಲ್ಲ ಜಿಂಕ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ. ಅಪ್ಡೇಟ್ ನಂಬರ್ 5, ಭುವನೇಶ್ವರ್ ಕುಮಾರ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಇಫ್ ಇನ್ ಕೇಸ್ ವರ್ಲ್ಡ್ ಕಪ್ಸಿಗೆ ಹೇಳ್ತಾ ಇರೋದು ಅಥವಾ ODI ಸೀರೀಸ್ಗಳಿಗೆಲ್ಲ ಹಾಕೊಂತೀರ ಅಂತಂದರೆ ಇನ್ನೊಂದು ಸೀರೀಸ್ಗೆ ಹಾಕೊಂಡ್ಲೇಬೇಕು ಅನ್ನೋ ಥರನೇ ಇದೆ. ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ODI ಸೀರೀಸ್ ನಡೀತಿದೆಯಲ್ಲ, ಸೆಪ್ಟೆಂಬರಲ್ಲಿ ಬರ್ತಾ ಇದೆ. ಏಷ್ಯನ್ ಗೇಮ್ಸ್ ಇರೋದ್ರಿಂದ ಭುವನೇಶ್ವರ್ ಕುಮಾರ್ ಖಂಡಿತ ಬರ್ಬೋದು ಅನ್ನೋ ಅಂತ ಅಪ್ಡೇಟ್ ಎಲ್ಲ ಬರ್ತಾ ಇದೆ. ಅಶ್ವಿನ್ ಹೇಳಿದ್ದಾರೆ ಇಫ್ ಈಸ್ ಎಸ್ ಐ ವುಡ್ ಕಮ್ಯುನಿಕೇಟ್ ವಿತ್ ಹಿಮ್. ಅಂದರೆ ಏನಾದ್ರು ಟೀಮ್ ಒಳಗಡೆ ಯಾಕಂತೀರಾ ಅಂತಂದರೆ ನಾನು ಕಮ್ಯುನಿಕೇಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಗೆಟ್ ಹಿಮ್ ಪ್ಲೇ ಅಟ್ ಫಸ್ಟ್ ಕ್ಲಾಸ್ ಟೂರ್ನಮೆಂಟ್, ವಿಜಯ್ ಹಜಾರೆ ಟ್ರೋಫಿ ಆ್ಯಂಡ್ ಎವ್ರಿಥಿಂಗ್, ಆ್ಯಂಡ್ ಗೆಟ್ ಹಿಮ್ ಪ್ರೈಮ್ ಗೋಯಿಂಗ್ ಟು ಸೌತ್ ಆಫ್ರಿಕಾ. ಐ ಥಿಂಕ್ ವಿ ವಿಲ್ ನೀಡ್ ಹಿಮ್ ಅಂತ ಹೇಳಿದ್ದಾರೆ. ಅವ್ರು ಬೇಕು ಆ ಕಂಡೀಷನ್ಸಲ್ಲಿ. ಭುವನೇಶ್ವರ್ ಕುಮಾರ್ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತಾರೆ. ಆ ಸೀಮಿಂಗ್ ಕಂಡೀಷನ್ಸಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ನೆಸ್ನ ತೋರಿಸ್ಬೋದು. ನನ್ನ ಪ್ರಕಾರ ಬೇಕು ಭೂವಿ. ಆ್ಯಂಡ್ ನೀವೇನಾದರೂ ರೆಡಿ ಇದ್ದೀರಾ ಅಂತ ಅಂದರೆ BCCI ಏನಾದ್ರು ರೆಡಿ ಇದೆ ಅಂತ ಅಂದರೆ ಅವ್ರ ನಾಯಕ ಹೇಳೋದಕ್ಕೆ ನಾನು ಅವ್ರನ್ನ ಫೋರ್ಸ್ ಮಾಡ್ತೀನಿ. ಫೋರ್ಸ್ ಮಾಡೋದಲ್ಲ, ಸುಮ್ಮನೆ ಹೇಳ್ಬಿಟ್ರೆ ಸಾಕು, ಟಕ್ಕನಾಗಿ ಹೇಳ್ಬಿಟ್ರೆ ಸಾಕು, ಇಂಟಿಮೇಷನ್ ಕೊಟ್ಬಿಟ್ರೆ ಸಾಕು, ಆರ್ಕೊಂಬಂದ್ಬಿಡ್ತಾರೆ ಹಂಗೆ ಭುವನೇಶ್ವರ್ ಕುಮಾರ್. ನಾನು ಕಮ್ಯುನಿಕೇಟ್ ಮಾಡ್ತೀನಿ, ಇವ್ರು ಚೆನ್ನಾಗಿದ್ದಾರೆ ಅವ್ರ ಜೊತೆಗೆ, ಅದಕ್ಕೋಸ್ಕರ ನಾನು ಕಮ್ಯುನಿಕೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 6, ಅಲ್ಜಾರಿ ಜೋಸೆಫ್ ಅವರು ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಏನಕ್ಕೆ ಅವ್ರು ಬ್ಯಾಕ್ಔಟ್ ಆದರು ಅಂತ. ಈ ಪಾಕಿಸ್ತಾನ್ ಸೀರೀಸ್ ಏನಿತ್ತು ಟೆಸ್ಟ್ ಸೀರೀಸ್, ಸೊ ಅದರಲ್ಲಿ ಅವ್ರು ಆಡಲಿಲ್ಲ. ಏನಕ್ಕೆ ಬ್ಯಾಕ್ಔಟ್ ಆದರು ಅಂತ ಅವ್ರು ಕ್ಲಿಯರ್ ಕಡೆಗೆ ಎಕ್ಸ್ಪ್ಲೈನ್ ಮಾಡಿದ್ರೆ, ಬೀನ್ ಔಟ್ ಫ್ರಾಮ್ ಎಂಟೈರ್ ಇಯರ್, ಕ್ರಿಕೆಟ್ ಆಡೋದು ಬಿಟ್ಬಿಟ್ಟಿದೆ ಎಂಟೈರ್ ಇಯರು. ಐ ಹ್ಯಾವಂಟ್ ಪ್ಲೇಡ್ ಇಂಟರ್ನ್ಯಾಷನಲ್ ಇಂಟೆನ್ಸಿಟಿ ಫಾರ್ ಸಚ್ ಅ ಲಾಂಗ್ ಇಯರ್. ಆಮೇಲೆ ನಾನು ಸ್ವಲ್ಪ
ಆಡಿದೆ, ಬ್ಯಾಕ್ ಟು ಬ್ಯಾಕ್ ODIs ಮ್ಯಾಚ್ನ ಆಡಿದೆ. ಸೊ ಬ್ಯಾಕ್ ಟು ಬ್ಯಾಕ್ ODIs ಮ್ಯಾಚ್ನ ಆಡಾದ ನಂತರ ನನ್ನ ಬಾಡಿ ಹೆಂಗೆ ಫೀಲ್ ಆಗ್ತಿತ್ತು ಅಂತ ನನಗೆ ಮಾತ್ರ ಗೊತ್ತು. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ, ನೀವು ಎಕ್ಸ್ಪ್ಲೈನ್ ಮಾಡೋ ನಿಮ್ಗೆ ಅರ್ಥ ಆಗೋದಿಲ್ಲ. ಸುಮ್ಮನೆ ಕಾಂಟ್ರವರ್ಷಿಯಲ್ ಆಗಿ ನಾವು ಮಾತಾಡ್ತಿಲ್ಲ, ತಲೆಕೆಟ್ಟವ್ರ ಥರ. ನನ್ನ ಬಾಡಿ, ನನ್ನ ಕಂಡೀಷನ್ಸು, ನಂದು ನನಗೆ ಗೊತ್ತು. ನಿಮ್ದೇನು ನಿಮಗೆ ಅಲ್ಲಿ ನೀವು ಮಾತಾಡ್ತೀರಾ, ಅಲ್ಲಿ ಕುತ್ಕೊಂಡಲ್ಲಿ ಮಾತಾಡೋದು ಈಸಿ, ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾತಾಡ್ಬೋದು ಜೋಸಫ್ ಬಗ್ಗೆ. ಬಟ್ ನನಗೆ ನನ್ನ ಬಾಡಿ ಏನು ಹೇಳ್ತಾ ಇದೆ, ನನ್ನ ಕಂಡೀಷನ್ಸ್ ಯಾವ ಥರ ಇದೆ ಅಂತ ನನಗೆ ಮಾತ್ರ ಅರ್ಥ ಆಗುತ್ತೆ. ನಾನು ಅದಕ್ಕೋಸ್ಕರ ರೆಸ್ಟ್ ತಗೊಂಡಿದ್ದೀನಿ ಅಷ್ಟೇ ಗುರು. ಅದು ಬಿಡ್ತು ಅಂದರೆ ನನಗೆ ಆಡಬಾರ್ದು ಅನ್ನೋಂಥದ್ದೆಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. ಕ್ಲಾರಿಟಿನ ಕೊಟ್ಟಿದ್ರೆ. ಸೊ ಈ ಥರ ಎಲ್ಲ ಹೇಳಾದ್ಮೇಲೆ ಖಂಡಿತ ಕಾಂಟ್ರವರ್ಷಿಯಲ್ ಆಗಿ ಮಾತಾಡೋಕ್ಕಾಗಲ್ಲ ಮ್ಯಾಮ್. ಏನೋ ಅವ್ರ ಬಾಡಿ ಬಗ್ಗೆ, ಅವ್ರ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಆಡ್ಬಿಟ್ಟು ನನಗೆ ಸೈಕಾಗಿ ಹೋಗ್ಬಿಟ್ಟಿತ್ತು ಅಂತ. ಬಿಡಿ, ಅವ್ರ ಬಾಡಿ ಸಪೋರ್ಟ್ ಮಾಡ್ತಿಲ್ಲ ಅಂತಂದ್ರೆ ಏನಕ್ಕೆ ಫೋರ್ಸ್ ಮಾಡೋದು? ಯಾರನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಇಷ್ಟ ಆಗಿರ್ಬೇಕು ಅಷ್ಟೇ ಆಡೋದಕ್ಕೆ. ಅಪ್ಡೇಟ್ ನಂಬರ್ 7, ರೀಸೆಂಟ್ ಆಗಿ ಟ್ರೇಡ್ ರೂಮರ್ ಬಂದಿತ್ತು. ಚೆನ್ನೈ ಸೂಪರ್ ಕಿಂಗ್ಸ್ಗೆ ಟ್ರೇಡ್ ಆಗಬಹುದು ಇವರು ಅನ್ನೋ ಥರ. ಅಲ್ಲಿಂದ ಇಲ್ಲಿಗೊಂದು ಟ್ರೇಡು, ಇಲ್ಲಿಂದ ಅಲ್ಲಿಗೊಂದು ಸ್ವಾಪ್ ಟ್ರೇಡ್ ಆಗ್ಬೋದು ಅನ್ನೋ ಥರ ಬಂದಿತ್ತು. ರಾಹುಲ್ ಚಾರ್ ಆ ಕಡೆ, ಈ ಕಡೆಯಿಂದ ಡೆಲ್ಲಿ ಕ್ಯಾಪಿಟಲ್ಸಿಂದ ಚೆನ್ನೈಗೆ ಇವ್ರು ಬರ್ತಾರೆ ಅನ್ನೋ ಥರ. ಬಟ್ ರೀಸೆಂಟ್ ಮೂವ್ ಎಲ್ಲ ನೋಡ್ತು ಅಂತಂದ್ರೆ, ಇವ್ರು ಹ್ಯಾಂಪ್ಶೈರ್ಗೆ ಆಡ್ತಿರೋದೆಲ್ಲ ನೋಡ್ತು ಅಂತಂದ್ರೆ, ಹೌದು ಗುರು, ಇವರು ಕೌಂಟಿ ಆಡೋದಕ್ಕೆ ಅಂತ ಹೋಗಿದ್ದಾರೆ, ಇಂಗ್ಲೆಂಡಿಗೆ ಹೋಗಿದ್ದಾರೆ. ಇದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ನ ಕೊಟ್ಟಿದ್ದೆ. ಆಡ್ತಿದ್ದಾರೆ ಗುರು ಇಂಗ್ಲೆಂಡ್ ಡೊಮೆಸ್ಟಿಕ್ ಅಂತ. ಅಶುತೋಷ್ ಶರ್ಮಾ. ಸೊ ಎಷ್ಟು ಆಡಿದ್ದಾರೆ ಅಂತಂದ್ರೆ ಇಲ್ಲಿ 3 for 58, 4 for 54, 1 for 49, 5 for 51. 5 for ಎಲ್ಲ ತೆಗ್ಬಿಟ್ಟವ್ರೆ ಗುರು. ಬೌಲಿಂಗಲ್ಲಿ ಕಾಂಟ್ರಿಬ್ಯೂಷನ್, ಬ್ಯಾಟಿಂಗಲ್ಲಿ ಬಿಡಿ ಕಿತ್ತೋಯ್ತು. ಬೌಲಿಂಗಲ್ಲಿ ಕಾಂಟ್ರಿಬ್ಯೂಷನ್, ಬೌಲಿಂಗಲ್ಲಿ 5 4, 4 ವಿಕೆಟು, 3 ವಿಕೆಟು ಎಲ್ಲ ತೆಗ್ಬಿಟ್ಟವ್ರೆ ಅಲ್ಲಿ. ಸೊ ಆದ್ರಿಂದ ಖಂಡಿತ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇವರು ಬ್ಯಾಟಿಂಗಿಂದನೇ ಫೇಮಸ್ಸು. ಬೌಲಿಂಗಿಂದನೂ ಕೂಡ ಸ್ವಲ್ಪ ಎಫೆಕ್ಟಿವ್ನೆಸ್ನ ತೋರಿಸ್ತಾ ಇರೋದ್ರಿಂದ ಒಂಥರ ಆಲ್ರೌಂಡರ್ ಆಗಿ ಏನಾದ್ರು ನೋಡ್ತಾರೆ ಇವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ನೆಕ್ಸ್ಟ್ ಸೀಸನ್ ಇಂದ. ಬೌಲಿಂಗು ಕೂಡ ಜಾಸ್ತಿ ಕೊಟ್ಬಿಟ್ಟು ಏನಾದ್ರು ನೋಡ್ತಾರಾ ಅಂತ ಕಾದ್ ನೋಡಬೇಕು. ಯಾಕಂದ್ರೆ 5 4 ತೆಗೆಯುವಂತ ಅಬಿಲಿಟಿ ಇದೆ ಅಂದ್ರೆ ಒಬ್ಬ ಪ್ಲೇಯರ್ಗೆ ಖಂಡಿತ IPL ಅಂತ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಪ್ರೂವ್ ಮಾಡ್ಕೋಬಹುದು. ಅಪ್ಡೇಟ್ ನಂಬರ್ 8, ರಿಷಬ್ ಪಂತ್ ಅವರು ಟ್ರೈನಿಂಗ್ ನ ಮಾಡ್ತಾ ಇದ್ದಾರೆ MS ಧೋನಿ ಅವ್ರ ಜೊತೆಗೆ ರಾಂಚಿಯಲ್ಲಿ ಅಂತ ಅಪ್ಡೇಟ್ ಬಂದಿದೆ. ಬಿಫೋರ್ ದಿ ಸೀರೀಸ್, ಈ ಒಂದು ಟೆಸ್ಟ್ ಸೀರೀಸ್, ಶ್ರೀಲಂಕಾ ಸೀರೀಸ್ಗಿನ ಮುಂಚೆ ಧೋನಿ ಅವರಿಂದ ಪಾಠ ಕಲ್ತ್ಕೊಂಬರೋದಕ್ಕೆ ಹೋಗಿದ್ದಾರೆ ರಿಷಬ್ ಪಂತ್ ಅವರು. ಪಾಠ ಕಲಿಯೋದು ಏನು ಗುರು, ರಿಷಬ್ ಪಂತ್ ಆಲ್ರೆಡಿ ಕಿಂಗು, ಜಮಾನ್ದಲ್ಲೇ ಕಿಂಗ್ ಆಗಿ ಹೋಗ್ಬಿಟ್ರು ಅವರು. ಕ್ಯಾಬ್ಯಾಟಸ್ ಗೆಲ್ತಾ ಇದ್ದಂಗೆ ದೊಡ್ಡ ಕಿಂಗ್ ಆಗಿ ಹೋಗ್ಬಿಟ್ರು ಅವರು ಅಂತ ಹೇಳ್ಬೋದು. ಬಟ್ ಇರುತ್ತಲ್ಲಪ್ಪ ಸ್ವಲ್ಪ ಅದು ಇದು ಎಲ್ಲ. ಇವಾಗ ಏನೇನೋ ಆ ಡೆವಲಪ್ಮೆಂಟ್ಸ್ಗಳಾಯಿತು ಅವ್ರ ಲೈಫಲ್ಲಿ. IPL ಅಂತ ಬಂದಾಗ ಟ್ರೇಡ್ ಆದರು. ಇವಾಗ ನಾವು ಅನ್ಕೊಳ್ಳೋಕ್ಕಾಗಲ್ಲ CSK ಬರ್ತಾರೆ ಅದು ಇದು ಅಂತೆಲ್ಲ, ಆ ಥರ ಎಲ್ಲ ಅನ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದೆಲ್ಲ ಇಲ್ಲ, ಸುಮ್ಮನೆ ಪ್ರಾಕ್ಟೀಸ್ ನಾವು ಮಾಡಿದ್ರೆ ಆ್ಯಂಡ್ ಅಡೋರ್ ಮಾಡ್ತಾರೆ ಸಿಕ್ಕಾಪಟ್ಟೆ MS ಧೋನಿ ಅವ್ರನ್ನ. ಆ್ಯಂಡ್ ಇವರು ಕೂಡ ಸಿಕ್ಕಾಪಟ್ಟೆ ಕ್ರೆಡಿಟ್ ಕೊಡ್ತಾರೆ, ತಲಾ ಫಾರ್ ರೀಸನ್ ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಇರ್ತದಲ್ಲಪ್ಪ. ಇವ್ರು ಮಾತ್ರ ಅಲ್ಲ ಗುರು, ಹಾರ್ದಿಕ್ ಪಾಂಡ್ಯನ ತಗೊಳ್ಳಿ, ನೀವು ಎಷ್ಟು ಸಾಕಷ್ಟು ಕ್ರಿಕೆಟರ್ಸ್ಗಳನ್ನ ತಗೊಳ್ಳಿ. MS ಧೋನಿ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, MS ಧೋನಿ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ಅವರು ತಲೆಯಲ್ಲಿರೋದೆಲ್ಲ ಹೇಳ್ಕೊಂಡು ಕೊಡ್ತಾರೆ ಇವರಿಗೆ, ಈ ಪ್ಲೇಯರ್ಸ್ಗಳಿಗೆ. ಆ್ಯಂಡ್ ಅವ್ರು ಮರ್ಯಾದೆ ಕೂಡ ಅವ್ರಿಗೆ. ಸೊ ಅದಕ್ಕೋಸ್ಕರ ಅಡೋರ್ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. MS ಧೋನಿಗೆ ಇರೋ ಮರ್ಯಾದೆ ಅದು. ಅಪ್ಡೇಟ್ ಬಂದ ಸಮಾಚಾರ, ಶ್ರೀಕಾಂತ್ ಅವರು ಮಾತಾಡಿದರೆ ಅಭಿಷೇಕ್ ಶರ್ಮಾ ಬಗ್ಗೆ. ವರ್ಲ್ಡ್ ಕಪ್ ಇಂದ ನೋಡ್ತಾ ಇದ್ದೀನಿ, ವರ್ಲ್ಡ್ ಕಪ್ ಅಲ್ಲೂ ಕೂಡ ಅಷ್ಟೇನು ಚೆನ್ನಾಗೇನ ಅಭಿಷೇಕ್ ಶರ್ಮಾ ಪರ್ಫಾರ್ಮ್ ಮಾಡಿಲ್ಲ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ತು ಅಂತ ಅಂದಾಗ. ವರ್ಲ್ಡ್ ಕಪ್ ಇಂದ ಅವ್ರ ಫಾರ್ಮ್ ಡಿಪ್ರಿಷಿಯೇಟ್ ಆಗಿದೆ. ವರ್ಲ್ಡ್ ಕಪ್ ಅಲ್ಲಿ ಏನೋ ಪುಡಾಂಗ್ ತರ ಆಗ್ಬಿಟ್ಟು ಸಂಜು ಸ್ಯಾಮ್ಸನ್ ತರ ಏನೋ ಗೆಲ್ಸ್ಬಿಟ್ಟಿತ್ತು ಅಂತಂದ್ರೆ ಅವ್ರನ್ನ ಇಟ್ಕೊಳ್ರಿ ಟೀಮಲ್ಲಿ ಏನಾದ್ರೆ ನಾನೇ ಹೇಳ್ತಾ ಇದ್ದೆ. ವರ್ಲ್ಡ್ ಕಪ್ ಅಲ್ಲೂ ಚೆನ್ನಾಗಿ ಆಡಿಲ್ಲ. ಅಂಡ್ ರೀಸೆಂಟ್ ಆಗಿ ಎಲ್ಲ ಒಂದು ಸೀರೀಸ್ ಅಲ್ಲಿ 150 ಅದು ಇದೆಲ್ಲ ಹೊಡ್ಕೊಂಡಿದ್ದಾರೆ. ಈ ಸೀರೀಸ್ ಕೂಡ ನೆಟ್ಟಗಾಗಿಲ್ಲ, ಜಿಂಬಾಬ್ವೆ ಸೀರೀಸ್ ಕೂಡ ನೆಟ್ಟಗಾಗಿಲ್ಲ ಅವ್ರಿಗೆ. ಸೊ ಅವ್ರನ್ನ ಫಸ್ಟ್ ಬಿಡಬೇಕು ಟೀಮಿಂದ. ಈಗ ನೋಡಿ ಹೆಂಗೆ ಅಂತಂದ್ರೆ, ವ್ಯಾಪಾರ ಬಂದಾಗ ಮಾರ್ಕೋ, ಗಾಳಿ ಬಂದಾಗ ತುರ್ಕೋ ಅನ್ನೋ ಥರ ಐತಲ್ಲ, ಗೆದ್ದೆ ತಿನ್ ಬಾಲ ಹಿಡಿಯೋದು ಅನ್ನೋ ಥರ ಐತಲ್ಲ. ಸೊ ಆ ಥರ ಸ್ಟೇಟ್ಮೆಂಟ್ಗಳ ಕೊಡ್ತಾರೆ ಇವರು. ನೋಡಿ ಸಂಜು ಸ್ಯಾಮ್ಸನ್, ಹೌದು ಸಂಜು ಸ್ಯಾಮ್ಸನ್ ಡ್ರಾಪ್ ಮಾಡಿದ್ರೆ ಎಲ್ಲರಿಗೂ ಬೇಜಾರಾಯಿತು. ಬಟ್ ಅಭಿಷೇಕ್ ಶರ್ಮಾ ಪ್ರೂವ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಒಂದು 2-3 ಸೀರೀಸ್ ಹಿಂಗೆ ಆಗ್ತವೆ. ಹಂಗಂತ ಡ್ರಾಪ್ ಮಾಡಬೇಕು, ಅವ್ರನ್ನ ಹಾಕೊಬೇಕು ಇವ್ರನ್ನ ಹಾಕೊಬೇಕು ಅನ್ನೋಂಥದ್ದು ಸಿಕ್ಕಾಪಟ್ಟೆ ಒಂಥರ ಹರ್ಟ್ ಆಗುತ್ತೆ. ಅಭಿಷೇಕ್ ಶರ್ಮಾ ಪ್ರೂವನ್ ಪ್ಲೇಯರು ಅಟ್ ಎನಿ ಗಿವನ್ ಡೇ. ಹೌದು ವರ್ಲ್ಡ್ ಕಪ್ಸಿಂದ ಅಷ್ಟೊಂದೇನೋ ಪರ್ಫಾರ್ಮೆನ್ಸ್ ಬಂದಿಲ್ಲ, ಬಟ್ ಕಿಂಗು ಗುರು ಒಂಥರ. ನಾನು ಕಿಂಗ್ ಅನ್ನೋ ಟರ್ಮ್ನ ಯಾಕೆ ಇಷ್ಟೊಂದು ಯೂಸ್ ಮಾಡ್ತಾ ಇದ್ದೀನಿ, ಕಿಂಗ್ ಬೇರೆನೇ ಇದಾರಲ್ವಾ. ಹೌದು ಪ್ರೂವನ್ ಪ್ಲೇಯರು ಅಭಿಷೇಕ್ ಶರ್ಮಾ. ಸೊ ಚಾನ್ಸ್ ಕೊಡಬೇಕಾಗುತ್ತೆ, ಇನ್ನೊಂದು ಸೀರೀಸ್, 2 ಸೀರೀಸ್ ಚಾನ್ಸ್ ಕೊಡಬೇಕಾಗುತ್ತೆ. ಅಷ್ಟೊಂದೆಲ್ಲ ಪ್ರೂವ್ ಮಾಡಿರುವಂಥ ಪ್ಲೇಯರ್ಗೆ ಸುಮ್ಮನೆ ಬ್ಯಾಕ್ಔಟ್ ಆಗ್ಬಿಟ್ಟೆ ಹೋಗೋ ಗುರು ಅಂತ ಅನ್ನೋಕ್ಕಾಗೋದಿಲ್ಲ ಅಲ್ಲಿ. ಸೊ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಇಷ್ಟ ಆಗಿತ್ತು ನಿಮ್ಗೆ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಗಾಯ್ಸ್.